ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಭೂಮಿ ಪ್ರೀತಮ್. ಇವತ್ತು ನಾವು ಬಿಕ್ಕೋಡಿಗೆ ಬಂದಿದ್ದೀವಿ, ಅಂದರೆ ಶನಿದೇವ್ರ ದೇವಸ್ಥಾನಕ್ಕೆ. ಅಂದರೆ ನಮಗೆ ಜಾತ್ರೆ ಇದೆ ಅಂತ ಗೊತ್ತಿಲ್ಲ, ಹಾಗೆ ಬಂದಿದ್ದೀವಿ. ನೋಡಿದ್ರೆ ಇಲ್ಲಿ ಜಾತ್ರೆ ನಡೀತಾ ಇದೆ, ತುಂಬ ರಶ್ಶು, ತುಂಬ ಜನ ಇದ್ದಾರೆ. ನಾವೀಗ ದೇವಸ್ಥಾನದೊಳಗಡೆ ಹೋದ್ವಿ. ನೋಡಿ, ನಾನು ನಿಮ್ಮ ಪಾಪ ಎತ್ಕೊಂಡಿದ್ದೆ ಅಂತ ಒಳಗಡೆ ಬಿಟ್ಟರು, ಅಂದರೆ ಪರಿಚಯ ಇದ್ದಾರೆ ಇಲ್ಲಿ, ಹಾಗಾಗಿ ಒಳಗಡೆ ಬಿಟ್ಟರು. ನೋಡ್ಬೋದು ಎಷ್ಟು ಜನ ಇದ್ದಾರೆ ಒಳಗಡೆ ಅಂತ. ಅಂದರೆ ಸ್ವಲ್ಪ ಜನನೇ ಬಿಡ್ತಿದ್ದಾರೆ ಒಳಗಡೆ. ಆ ಕಡೆ ಈ ಕಡೆ ಹಣ್ಣು ಕೈ ಮಾಡಿಕೊಡ್ತಿದ್ದಾರೆ. ಇದೇ ದೇವರು, ಶನಿ ದೇವರು. ಇದು ರಥ ಆಗಿರೋದಂತೆ ಇಲ್ಲಿ. ನೋಡ್ಬೋದು ನೀವು ರಥನ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ಒಳಗಡೆ ಡೆಕೋರೇಷನ್ ಎಲ್ಲ ಚೆನ್ನಾಗಿ ಮಾಡಿದರು, ಅಲಂಕಾರ. ಆಮೇಲೆ ಊಟನೂ ಇತ್ತು ಅಲ್ಲಿ. ನಾವು ಊಟನೂ ಮಾಡ್ಕೊಂಡು ಬಂದ್ವಿ. ನಾನು ಒಂದೇ ವೀಡಿಯೋದಲ್ಲಿ 2 ಇದಾಗ್ತಾಯಿದ್ದೀನಿ, ಮತ್ತು ಸ್ಯಾಟರ್ಡೇದು ಮತ್ತು ಸಂಡೇದು ಹಾಕ್ತಿರೋದು ನೋಡ್ಬೋದು ನೀವು. ನಾವೀಗ ಊಟಕ್ಕೆ ಹೋಗೋಣ ಅಂತೇಳಿ ಹೋಗ್ತಾ ಇದ್ದೀವಿ. ಇಲ್ಲೆಲ್ಲ ತೇರೆಲ್ಲ ಮುಗೀತು. ನಾನು ಜಾಸ್ತಿ ವೀಡಿಯೋಸ್ ಮಾಡ್ಕೊಳ್ಳಿಲ್ಲ, ಸ್ವಲ್ಪ ಮಾಡಿಕೊಂಡೆ. ಜನ ಇದ್ದರು. ನಾವು ಜನ ಇಲ್ಲ ಅನ್ಕೊ ಬಂದ್ವಿ, ಬಟ್ ತುಂಬ ಜನ ಇದ್ದರು. ಅಂದರೆ ತೇರಲ್ವಾ, ನಮಗೆ ಗೊತ್ತಿಲ್ಲ ತೇರಿದೆ ಅಂತ. ಫಸ್ಟೇ ಗೊತ್ತಾಗಿದ್ದರೆ ಬರ್ತಿತ್ತಿಲ್ಲ ನಾವು. ಏನೋ ದೇವರು ನಿನ್ನೆ ಬೆಳಗ್ಗೆ ನೆನ್ಪು ಮಾಡ್ಕೊಂಡಿದ್ದು ಹೋಗಿ ಬರಬೇಕು, ತುಂಬ ದಿವಸ ಆಗಿದಲ್ಲ ಅಂತ. ಹಂಗೆ ನೋಡಿದ್ರೆ ಜಾತ್ರೆ ಟೈಮಿಗೆ ಬಂದಿದ್ದೀವಿ. ಇಲ್ಲಿ ಊಟಕ್ಕೆ ಕೂತಿದ್ದೀವಿ. ಇಲ್ಲಿ ಎಷ್ಟು ಜನ ಊಟ ಮಾಡಿದ್ರು ಅಂದರೆ 1000ಕ್ಕಿಂತ ಜಾಸ್ತಿ ಜನ ಊಟ ಮಾಡಿರ್ಬೋದು. ನಾವು ಈ ಊಟ ಮಾಡೋಣ ಅಂತೇಳಿ ಪಾಯಸ ಮತ್ತು ಇದು ಮುಳುಗಾಯಿ ಆಲೂಗಡ್ಡೆ ಕೊಟ್ಟು ಹಾಕಿದ್ದು. ಇದಾದಮೇಲೆ ಒಂದು ಸ್ವಲ್ಪ ಅನ್ನ ಸಾರು, ಅನ್ನ ಮತ್ತು ರಸಮ್ ಮಾಡಿದರು. ಊಟ ಮಾತ್ರ ಭಾರಿ ಚೆನ್ನಾಗಿತ್ತು. ನಾವು ಬಸ್ ಬರುತ್ತೆ ಅಂತೇಳಿ ಬೇಗ ಹೋಗ್ತಿದ್ದೀವಿ. ನಮ್ಮ ಅತ್ತೆ ಹೇಳ್ತಿದ್ದೆ ಬಸ್ ಬರ್ತವೆ ಅಂತ. ಅಂದರೆ ರೋಡ್ ಸೈಡೇ ಎಲ್ಲ ಅಂಗಡಿಗಳು ಹಾಕಿರೋದ್ರಿಂದ ವೆಹಿಕಲ್ಸಿಗೆಲ್ಲ ಕಷ್ಟನೇ. ನನ್ನ ಮಗಳಿಗೆ ನಿದ್ದೆ ಬಂದಿರ್ಬೇಕು, ಅದಕ್ಕೆ ಹೇಳ್ತಿದ್ದಾಳೆ, ವಾಯ್ಸ್ ಕೊಡೋಕ್ಕೆ ಬಿಡ್ತಿಲ್ಲ. ಅವಳನ್ನ ಮಲಗಿಸಿ ಮತ್ತೆ ವಾಯ್ಸ್ ಕೊಡ್ತಾಯಿದ್ದೀನಿ. ನೋಡಿ ಎಷ್ಟು ಜನ ಅಂದರೆ, ರೋಡ್ ಸೈಡಲ್ಲೆಲ್ಲ ಅಂಗಡಿ ಹಾಕಿದಾರಲ್ಲ, ಹಂಗಾಗಿ ವೆಹಿಕಲ್ಸಿಗೆಲ್ಲ ಹಿಂಸೆ ಆಗುತ್ತೆ ಹೋಗೋಕ್ಕೆ. ಹಂಗಾಗಿ ಹಿಂದೆ ಬಸ್ ಬೇರೆ ಬರ್ತಿತ್ತು. ಬನ್ನಿ ಹೋಗೋಣ, ಬಸ್ ಬರ್ತಿದೆಯಲ್ಲ ಅಂತ ಅಂದೆ. ಆಮೇಲೆ ಅಲ್ಲಿ ಒಂದು ಬಸ್ಸು ತುಂಬ ರಶ್ ಇತ್ತು ಅಂತ ಹೇಳ್ಬಿಟ್ಟು 2ನೇ ಬಸ್ಸಿಗೆ ಹೋದ್ವಿ ನಾವು ಅಲ್ಲಿಂದ ಮನೆಗೆ. ಆಮೇಲೆ ಇದು ನೆಕ್ಸ್ಟ್ ಡೇ ಇದು, ಅಂದರೆ ನೆಕ್ಸ್ಟು ನಾವು ಸಂಡೇ ಇದು ಶಿವರಾತ್ರಿದು ನಾವು ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ, ದೇವಸ್ಥಾನ ಮತ್ತು ಜಾತ್ರೆಗೆ ಹೋಗೋಣ ಅಂತೇಳಿ ಹೋಗ್ತಾ ಇದ್ದೀವಿ. ನಾವು ಈಗ ಜಾತ್ರೆಗೆ ಬಂದ್ವಿ. ನೋಡಿ ಎಷ್ಟು ಜನ ಇದ್ದಾರೆ ಅಂತೇಳಿ. ಒಳಗಡೆ ಹೋಗೋಕ್ಕೂ ಆಗ್ತಿಲ್ಲ, ಆಚೆ ಬರೋಕ್ಕೂ ಆಗ್ತಿಲ್ಲ, ಅಷ್ಟು ಜನ ಇದ್ದಾರೆ. ನಾವೇನು ಜಾಸ್ತಿ ಹೊತ್ತು ಇರಲಿಲ್ಲ. ನಾವು ಒಂದು 8:30ಗೆ ಬಂದ್ವಿ. 8:30ಇಂದ ನಾವು 11ಗೆಲ್ಲ ಮನೇಲಿದ್ವಿ. ಬೇಗ ಹೋದ್ವಿ ಮನೆಗೆ ನಾವು. ಪಾಪು ಬೇರೆ ಇತ್ತಲ್ಲ ಚಿಕ್ಕದವಳಿಗೆ, ಬೇರೆ ಶೀತ ಆಗಿತ್ತು, ಗಾಳಿಲೆಲ್ಲ ಕರ್ಕೋಗಿದ್ವಲ್ಲ ಅಂತೇಳಿ. ಆಮೇಲೆ ಮಗುನ ಅಣ್ಣ ಎತ್ಕೊಂಡಿದ್ದಾರೆ, ಅಂದರೆ ನಮ್ಮ ಮನೆಯವ್ರ ಫ್ರೆಂಡ್ ಎತ್ಕೊಂಡಿದ್ದಾರೆ. ನಾವು ಈಗ ಜಾತ್ರೆ ಒಳಗಡೆ ಬಂದ್ವಿ. ಅಯ್ಯೋ, ಅಲ್ಲಿಂದನೇ ಫುಲ್ಲು ರಶ್ಶು, ಒಳ್ಳೆ ಕ್ಯೂವಲ್ಲಿ ಹೋಗ್ತೀವಲ್ಲ ಹಂಗಾಗ್ತಿತ್ತು. ಆಮೇಲೆ ನಾನಂದೆ, ನಮ್ಮ ಮನೆಯವ್ರು ಬೇರೆ ಹೋಗೋಣ ಮತ್ತು ಇದಕ್ಕೆ ಮನೆಗೆ ಹೋಗೋಣ ಅಂತ ಅಂತಿದ್ರು. ನಮಗೆ ಗೊತ್ತಿಲ್ಲ, ನಮಗೆ ಮಂಡೇನೂ ಇದೆ ಅಂತೇಳಿ. ನಾವು ಬರೀ ಸಂಡೇ ಮಾತ್ರ ಅಂದ್ಕೊಂಡ್ವಿ. ಮಂಡೇ ಇದ್ದರೆ ನಾವು ಸಂಡೇ ಹೋಗ್ತಿದ್ದಿಲ್ಲ, ಮಂಡೇನೇ ಹೋಗ್ತಾಯಿದ್ದಿದ್ದು. ನಮಗೆ ಗೊತ್ತಿಲ್ಲ, ಸಂಡೇನೇ ಲಾಸ್ಟ್ ಅಲ್ವಾ, ಶಿವರಾತ್ರಿಗೆ ಯಾವಾಗಲೂ ಲಾಸ್ಟ್ ಮಾಡೋದು. ಅಂದರೆ ಸಂಡೇ ಏನಾದ್ರು ಬಂದರೆ ಮಾತ್ರ ಎಕ್ಸ್ಟ್ರಾ ಮಾಡ್ತಾರೆ. ಈ ಸತಿ ಮಂಡೇ ಬಂದಿತ್ತಲ್ಲ ಅಂತ ಹೇಳ್ಬಿಟ್ಟು ಸಂಡೇನೇ ಲಾಸ್ಟು ಅಂದ್ಕೊಂಡೆ. ಆಮೇಲೆ ಇವರು ನಮ್ಮ ಸುಷ್ಮಿತಾ, ನಾನು, ನಮ್ಮ ಅತ್ತೆ, ದೀಪೋಣ್ಣ, ನಮ್ಮ ಮನೆಯವ್ರ ಫ್ರೆಂಡ್ ಇನ್ನೊಬ್ಬರು ಪಾಪು ಎತ್ಕೊಂಡು ಮುಂದೆ ಹೋಗ್ತಿದ್ದಾರೆ ಅವರು. ಆಮೇಲೆ ನಮ್ಮ ಅತ್ತೆ ಹೇಳ್ತಿದ್ದೆ, ಯಾಕಾದರೂ ಬಂದ್ವಿ ಈ ರಶಲ್ಲಿ ಅಂತ ಅಂತಿದ್ರು. ಇನ್ನೇನು ಬಂದಿದ್ದೀವಿ, ಒಂದು ಸ್ವಲ್ಪ ತಿದ್ಬಿಟ್ಟು ಹೋಗೋಣ ನಡೀರಿ ಅಂತೇಳಿ ಹೇಳ್ತಿದ್ದೆ ಅವ್ರಿಗೆ. ನಾವು ಅಲ್ಲಿಂದ ಹಂಗೆ ಈಗ ಎಂಥದ್ದು ಪಾಪ್ಕಾರ್ನ್ ಅಂತೀನಿ, ಇದು ಚರ್ಮುರಿ ತಿನ್ನೋಣ ಅಂತೇಳಿ ಹೋದ್ವಿ. ನಾನು ಮಧ್ಯಾಹ್ನ ಊಟ ಮಾಡಿದ್ದು ಮತ್ತು ಸಂಜೆ ಕಾಫಿ ಏನು ಕುಡ್ದಿತ್ತಿಲ್ಲ, ಹಾಗಾಗಿ ಬನ್ನಿ ಏನಾದ್ರು ಸ್ನ್ಯಾಕ್ಸ್ ತಿನ್ನೋಣ ಅಂತೇಳಿ ನಮ್ಮ ಮನೆಯವ್ರಿಗೆ ಕರ್ಕೊಳ್ತಿದ್ದು. ಅದೇ ಇನ್ನೇನು ಶಾಪಿಂಗ್ ಅಂತೂ ಏನೂ ಮಾಡೋಕ್ಕಾಗಲ್ಲ, ಯಾಕಂದರೆ ಅಷ್ಟು ಜನ ಇದ್ದಾರೆ. ಹಾಗಾಗಿ ಏನಾರು ತಿನ್ಕೊಂಡೇ ಹೋಗೋಣ ಸುಮ್ಮನೆ ಅಂತೇಳಿ ಬಂದ್ವಿ ನಾವು. ಆಮೇಲೆ ಅಲ್ಲಿ ಚೆನ್ನಾಗಿ ಮಾಡಿದರು ಚರ್ಮುರಿ. ಫಸ್ಟ್ ಆ ಕಡೆ ತಿಂದಾಗ ಅಂದರೆ ನಾನು ಬಿಸಾಕ್ಬಿಟ್ಟೆ, ಚೆನ್ನಾಗಿತ್ತಿಲ್ಲ. ಈ ಕಡೆ ಇವಾಗ ತಿಂದಾಗ ಚೆನ್ನಾಗಿತ್ತು. ನಮ್ಮ ಮನೆಯವ್ರಿಗೆ ಯಾರೋ ಫೋನ್ ಮಾಡ್ತಿದ್ದಾರೆ, ಅಣ್ಣ ಜಾತ್ರೆಗೆ ಬಂದಿದ್ದೀರಾ ಅಂತ ಕೇಳ್ತಿದ್ದಾರೆ. ಅಂದರೆ ಅವ್ರಿಗೆ ಹಂಗೆ ಎಲ್ಲರೂ ಬಂದರೆ ಫ್ರೆಂಡ್ಸ್ ಜಾಸ್ತಿ, ಅವರು ಫೋನ್ ಮಾಡ್ತಾನೆ ಇರ್ತಾರೆ. ಆಮೇಲೆ ನಾವಿಲ್ಲಿ ಚರ್ಮುರಿ ತಿಂದ್ಕೊಂಡು, ನನ್ನ ಮಗಳು ಕಲ್ಲಂಗಡಿ ಹಣ್ಣು ತಿಂದು. ಆಮೇಲೆ ಇಲ್ಲಿ ಜಾನ್ವಿ ಅವ್ರು ಬಂದಿದ್ದರು, ಬಿಗ್ ಬಾಸಲ್ಲಿದ್ದಾರಲ್ಲ ಜಾನ್ವಿ ಅವ್ರು ಬಂದಿದ್ದರು. ಅಂದರೆ ಅವ್ರದ್ದು ಸಕಲೇಶ್ಪುರನೇ, ಹಾಗಾಗಿ ಅವ್ರನ್ನ ಕರೆಸಿದ್ರು ಜಾತ್ರೆಯಲ್ಲಿ. ಅವ್ರು ಭಾಷಣ ಮಾಡ್ತಾಯಿದ್ರು, ಚೆನ್ನಾಗಿ ಭಾಷಣ ಮಾಡಿದ್ರು. ಅಂದರೆ ನಮ್ಮೂರವರು ಅನ್ನೋದೊಂದು ಹೆಮ್ಮೆ ಇದೆ ಜಾನ್ವಿಯವರು ಬಿಗ್ ಬಾಸಿಗೆ ಹೋಗಿರೋದು ಅಂತೇಳಿ. ಅವ್ರು ಭಾಷಣ ಮಾಡ್ತಾಯಿದ್ರು. ಆಮೇಲೆ ನಾವು ಮುಂದೆ ಹೋಗಿ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಸುಮ್ಮನಾದ್ವಿ. ಅಂದರೆ ಹಿಂದೆಯಿಂದ ಝೂಮ್ ಹಾಕಿದ್ರು ಕಾಣಿಸ್ಲಿಲ್ಲ. ಆಮೇಲೆ ನಮ್ಮ ಮನೆಯವ್ರು ಜೋಳ ತೊಗೋತಿದ್ದಾಳೆ ಅಂತೇಳಿ ತೊಗೋತಿದ್ರು. ನಾನು ಜೋಳ ತಿನ್ನಲಿಲ್ಲ, ಒಂದು ಕಬ್ಬಿನ ಹಾಲು ಮತ್ತು ಅಂದರೆ ಊಟ ಮಾಡೋಕ್ಕಾಗಲ್ಲ ಅಂತೇಳಿ ಕಬ್ಬಿನ ಹಾಲು ಮತ್ತು ಗೋಬಿ ತಿಂದೆ.
ಆಮೇಲೆ ನಾವು ಇಲ್ಲಿ ಮುಂದೆ ಹೋಗಿ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಹೇಳಿ ಹೋಗ್ತಾ ಇದ್ದೆ. ಬಟ್ ಅಲ್ಲಿ ಮುಂದೆನೂ ಜನ ಇದ್ರಲ್ಲೆಲ್ಲ ನಿಂತಿದ್ರು, ಮುಂದೆ ಹೋಗೋಕ್ಕೆ ಆಗ್ತಿರ್ತಿಲ್ಲ. ನಾನು ಸುಷ್ಮಿತಂಗೆ ಹೇಳ್ತಿದ್ದೆ ವೀಡಿಯೋ ಮಾಡ್ಕೊ ಅಲ್ಲಿ ಹೋಗಿ ಅಂತ. ಅವಳಿಗೆ ಫೋನ್ ಬರ್ತಾಯಿತ್ತು, ಅವ್ರ ಫ್ರೆಂಡ್ಸ್ ಎಲ್ಲ ಜಾತ್ರೆಗೆ ಬಂದಿದ್ರು, ಹಂಗಾಗಿ ಅವ್ರು ಫೋನ್ ಮಾಡ್ತಾಯಿದ್ರು ಎಲ್ಲಿದೆಯಾ ಅಂತ. ಅಲ್ಲಿ ಕೂತಿದ್ದಾರೆ ನೋಡಿ, ಅವರೇ ಜಾನ್ವಿ, ಕಾಣ್ತಿರ್ಬೋದು ನಿಮಗೆ, ಸ್ವಲ್ಪ ವೀಡಿಯೋ ಮಾಡ್ಕೊಂಡಿದ್ದೀನಿ. ಆಮೇಲೆ ಅವರೆಲ್ಲ ಭಾಷಣ ಎಲ್ಲ ಮುಗಿಸ್ತಾಯಿದ್ರು, ನಾವು ಇನ್ನೇನು ಹೊರಡೋಣ ಅಂತೇಳಿ ಹೊರಡ್ತಾಯಿದ್ರಿ. ಅಂದರೆ ಇಲ್ಲಿ ನಮ್ಮ ತಾತ ಇದ್ದಾರಲ್ಲ, ಅವ್ರ ಅಣ್ಣನ ಹೆಂಡ್ತಿನೂ ಬಂದಿದ್ದಾರೆ. ಅವರು ಇಲ್ಲಿ ಇದು ಮುನ್ಸಿಪಾಲ್ಟಿಗೆಲ್ಲ ಇದು ಪುರಸಭೆ ಅಂತ ಇದೆ, ಅಲ್ಲಿಗೆ ಅಧ್ಯಕ್ಷರಾದವರು ಅವರು ಇದ್ದಾರೆ. ನಾವು ಈ ಕಬ್ಬಿನಲ್ಲಿ ಕುಡಿದು ನನ್ನ ಮಗಳು ಗೇಮ್ ಆಡ್ತೀನಿ ಅಂದು ಒಂದೆರಡರಲ್ಲಿ ಕೂರಿಸಿದ್ದಾರೆ. ನನ್ನ ಗೋಬಿ ಥರ ಹೋಗಿ ಬರೋ ಅಷ್ಟರಲ್ಲಿ, ಅಂದರೆ ಜನ ಇದ್ರಲ್ಲೂ ಗೋಬಿ ಆ ಥರ ತೊಗೊಳಕ್ಕೆ. ಇಲ್ಲಿ ಅಂದರೆ ಏನು ಮಾಡಿದ್ದಾರೆ ಅಂದರೆ, ಒಂದು 6 ವರ್ಷದ ಮೇಲ್ಗಡೆ ಇರೋ ಮಕ್ಕಳಿಗೆ ಬೇರೆ ಕಡೆ ಇನ್ನೊಂದಿದೆ, ಅಲ್ಲಿದೆ. ಬಟ್ ಇಲ್ಲಿ ಎಲ್ಲ ಒಟ್ಟಿಗೆ ಬಿಡ್ತಿದ್ದಾರೆ. ಮಕ್ಕಳು ಮೇಲೆ ಮಕ್ಕಳು ಜಂಪ್ ಮಾಡಿದ್ರೆ, ಮಕ್ಕಕ್ಕೀಗ ಕೊಡಿದ್ರೆ ಮಾತ್ರ ಸರಿ ಏಟಾಗುತ್ತೆ. ಹಾಗಾಗಿ ನಾನು ನಮ್ಮ ಮನೆಯವ್ರಿಗೆ ಹೇಳಿದೆ, ಬೇಡ ರೀ ಸಾಕು, ಸ್ವಲ್ಪ ಹೊತ್ತು ಆಟ ಆಡಿಸ್ಬಿಟ್ಟು ಕಳಿ. ಅಲ್ಲೊಂದು ಹುಡುಗ ಇದೆ, ಅವನು ನನ್ನ ಮಗಳು ಹೋಗ್ತಾ ಇದ್ದಾನೆ, ಅಲ್ಲಿ ಜಂಪ್ ಮಾಡ್ತಿದ್ದಾನೆ. ಏನಾರು ಅವಳ ಮೇಲೆ ಬಿದ್ದಿದ್ರೆ ಮುಖಕ್ಕೆ ಏಟಾಗೋದು, ಮುಖಕ್ಕೆ ಮತ್ತು ಕಾಲ್ಗಿಲ್ ಟ್ವಿಸ್ಟ್ ಆಗುತ್ತೆ ಅಂತ ಹೇಳ್ತಿದ್ದೆ. ಅದರಲ್ಲಿ ಬೇರೆ ಇನ್ನೂ ಬೇರೆ ಪೇರೆಂಟ್ಸ್ಗಳೆಲ್ಲ ಏನು ಮಾಡಿದ್ದಾರೆ, ಚಿಕ್ಕ ಮಕ್ಕಳನ್ನೆಲ್ಲ ಬಿಟ್ಟಿದ್ದಾರೆ, 1 ವರ್ಷದ ಮಕ್ಕಳೆಲ್ಲ ಬಿಟ್ಟಿದ್ದಾರೆ. ನೋಡಿ ಇಲ್ಲೊಂದು ಹುಡುಗ ಇದೆ, ಆ ಹುಡುಗನ ಬಿಟ್ಟಿದ್ದಾರೆ. ಅಕಸ್ಮಾತ್ ಮಕ್ಳು ಮೈ ಮೇಲೆ ಬಿದ್ದರೆ ಹುಡುಗನ ಕತೆ ಏನು ಅಂತ ಹೇಳ್ತಾ ಇದ್ವಿ. ಆಮೇಲೆ ಅವರು ನಮ್ಮ ಮನೆಯವರು ಅದಕ್ಕೆ ನನ್ನ ಮಗಳನ್ನ ಬಾ ಕರ್ಕೋಗೋಣ ಮನೆಗೆ ಅಂತೇಳಿ ಏನೇನೋ ಕನ್ವಿನ್ಸ್ ಮಾಡಿ ಅವಳಿಗೆ ಇದು ಮಾಡಿ ಮನೆಗೆ ಕರ್ಕೊಬಂದಿರೋದು ಅವಳನ್ನ ನಾವು. ಇಲ್ಲಾಂದರೆ ಇನ್ನೂ ಹಠ ಮಾಡೋಳು, ನಾನು ಇನ್ನೂ ಕುತ್ಕೋತೀನಿ ಅಂತ. ನಮ್ಮ ಮನೆಯವ್ರು ಬೇರೆ ಆ ಹುಡುಗ ಬೀಳ್ತಾನೆ ಮೈ ಮೇಲೆ ಅಂತೇಳಿ ಇದು ಮಾಡ್ತಾಯಿದ್ರು, ಜೋರು ಮಾಡ್ತಾಯಿದ್ರು. ಅದಕ್ಕೆ ಆಮೇಲೆ ಬಾ ಮಗಳು ಹೋಗೋಣ ಅಂತೇಳಿ ನಾನು ಕರೆದೆ. ಆಮೇಲೆ ಲಾಸ್ಟ್ ಇದೊಂದು ಪಪ್ಪ ಹೋಗಿ ಬರ್ತೀನಿ ಅಂದ್ಲು. ಆಮೇಲೆ ಬೇಡ ಮಗಳು ಬಾ ಹೋಗೋಣ ಅಂತೇಳಿ ಅವರು ಕರ್ಕೊಬರ್ತಾಯಿದ್ರು. ಈ ಚಿಕ್ಕ ಮಕ್ಕಳಾದರೆ ಪರವಾಗಿಲ್ಲ, ಇಲ್ಲಿ ನೋಡಿ ಎಷ್ಟು ದೊಡ್ಡ ಮಕ್ಕಳಿದ್ದಾರೆ, ಅವ್ರನ್ನೆಲ್ಲ ಬಿಟ್ಟಿದ್ದಾರೆ. ಹಂಗಾಗಿ ಸ್ವಲ್ಪ ಭಯ ಮಕ್ಳುಗಳಿಂದ ಆಟ ಆಡ್ಸೋದು, ಇದರಲ್ಲೆಲ್ಲ ಆಟ ಆಡ್ಸೋದು ಸ್ವಲ್ಪ ಡೇಂಜರೇ. ನಾವು ಅಲ್ಲಿಂದ ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ, ಆಮೇಲೆ ಬಾ ಟ್ರೈನಲ್ಲಿ ಇನ್ನೊಂದಲ್ಲಿ ಟ್ರೈನ್ ಇದೆ, ಬಾ ನಾನು ಕುತ್ಕೋತೀನಿ ಟ್ರೈನಲ್ಲಿ, ನೀನು ಕುತ್ಕೊಳ್ಳಂತೆ ಅಂತ ಹೇಳಿ ಕರೆದು. ನೋಡಿ ಅಲ್ಲೊಂದು ಹುಡುಗ ನೋಡಿ ಹೆಂಗೆ ಮೈ ಮೇಲೆ ಬೀಳಕ್ಕೆ ಹೋಗ್ತಾನೆ ತಳ್ಳಿಬಿಟ್ಟು. ಹಾಗಾಗಿ ನಾವು ರೈಲ್ ಇದೆಲ್ಲ, ರೈಲಲ್ಲಿ ಹೋಗೋಣ ಬಾ ಅಂತೇಳಿ ಕರೆದೆ. ನಾವು ಆಮೇಲೆ ರೈಲಲ್ಲಿ ಹೋಗ್ತೀವಿ, ರೈಲಲ್ಲಿ ಹೋದ್ವಿ ಒಂದು 2 ರೌಂಡು. ಆಮೇಲೆ ಅಲ್ಲಿಂದ ಮನೆಗೆ ಹೋಗೋಣ ಅಂತೇಳಿ, ಅಲ್ಲಿ ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ ಹೋದ್ವಿ ನಾವು. ಅಲ್ಲಿ ಹಣ್ಣು ಕೈ ಮಾಡಿಸ್ಬೇಕಿತ್ತು ದೇವರಿಗೆ, 6 ವರ್ಷದಲ್ಲಿ ಎಲ್ಲಿ ಮಾಡಿಸೋದು. ನಮ್ಮ ಅತ್ತೆ ಪಾಪ 2 ಗಂಟೆವರೆಗೂ ವೆಯ್ಟ್ ಮಾಡಿ ಆಮೇಲೆ ಅವರು ದರ್ಶನ ಮಾಡ್ಕೊಬಂದ್ರಂತೆ. 2 ಗಂಟೆವರೆಗೂ ಜನ ಇದ್ರಂತೆ. 2 ಗಂಟೆ ಮೇಲೆ ಸ್ವಲ್ಪ ಅಂದರೆ ಜನಗಳು ಕಮ್ಮಿ ಆದ್ರಂತೆ. ಅಂದರೆ ಆರ್ಕೆಸ್ಟ್ರಾ, ಆಮೇಲೆ ಮಕ್ಕಳು ಡ್ಯಾನ್ಸ್ ಎಲ್ಲ ಇರುತ್ತೆ ಅಲ್ಲಿ ದೇವಸ್ಥಾನದ ಹತ್ರ. ಏನು ನಿದ್ದೆ ಬರುತ್ತೆ ಅಂತ ಅನ್ಸಲ್ಲ. ನಾನೊಂದು 3 ವರ್ಷ ಇದ್ದೆ ಮದುವೆಗಿಂತ ಮುಂಚೆ, ನಾನೊಂದು 3 ವರ್ಷ ಇದ್ದೆ ಜಾಗರಣೆ, ಉಪವಾಸ ಮತ್ತು ಜಾಗರಣೆ 2 ಇದ್ದೆ. ಈಗ ಮದುವೆ ಆದಮೇಲೆ 1 ವರ್ಷನೂ ಜಾಗರಣೆ ಇಲ್ಲ, ಉಪವಾಸನೂ ಇಲ್ಲ. ಅಂದರೆ ಮಕ್ಕಳಿಗೆ ಇದು ಸುಸ್ತಾಗುತ್ತೆ, ಮಕ್ಕಳು ನೋಡ್ಕೋಬೇಕು, ಸುಸ್ತಾಗುತ್ತೆ ಅಂತೇಳಿ ಕೆಲಸ ಎಲ್ಲ ಮಾಡ್ತೀವಲ್ಲ, ಹಂಗಾಗಿ ಸುಮ್ಮನಾದ್ವಿ. ಅಂದರೆ ಚಿಕ್ಕ ಪಾಪು ಇದೆ, ಹಾಲು ಕುಡ್ಸೋದಲ್ವ, ಅವಳಿಗೆ ಗ್ಯಾಸ್ಟ್ರಿಕ್ ಆಗುತ್ತೆ ಅಂತೇಳಿ ಉಪವಾಸ ಇರಲ್ಲ ನಾನು. ಆಮೇಲೆ ಇಲ್ಲಿಂದ ನಾವು ದೇವಸ್ಥಾನಕ್ಕೆ ಬಂದ್ವಿ. ನೋಡಿ ದೇವಸ್ಥಾನದಲ್ಲಿ ಎಷ್ಟು ಜನ ಇದ್ದಾರೆ ಅಂತೇಳಿ. ನಾನು ಅಲ್ಲೇ ಮುಂದೆ ಅಂದರೆ ಫ್ರಂಟಲ್ಲೇ ದರ್ಶನ ಮಾಡಿಕೊಂಡೆ ದೇವರು, ಅಂದರೆ ಮಗು ಇತ್ತಲ್ಲ, ಹಾಗಾಗಿ ಫ್ರಂಟಲ್ಲೇ ದರ್ಶನ ಮಾಡಿಕೊಂಡೆ ನಾನು. ಆಮೇಲೆ ನಮ್ಮ ಮನೆಯವ್ರು ಹೋಗಿ ಪಾಪು ಕರ್ಕೋಗಿ ಅವರೊಂದು ಸತಿ ದರ್ಶನ ಮಾಡ್ಕೊಬಿಟ್ಟು ಬಂದರು. ನಾವು ಅಲ್ಲಿಂದ ಬನ್ನಿ ಏನಾದ್ರು ಊಟ ಮಾಡೋಣ ಅಂತೇಳಿ ಬಂದ್ವಿ. ಅಂದರೆ ಇಲ್ಲೊಂದು ಅಂದರೆ ಬೆಸ್ಟ್ ಏನಂದರೆ ಊಟ ಎಲ್ಲ ಇದೆ, ದೋಸೆ, ಇಡ್ಲಿ, ಫ್ರೈಡ್ ರೈಸು, ಗೋಬಿ ನೂಡಲ್ಸು. ಅಂದರೆ 1 ವರ್ಷದಿಂದ ದೋಸೆ ಎಲ್ಲ ಮಾಡ್ತಿದ್ದಾರೆ, 2 ವರ್ಷದಿಂದ ದೋಸೆ, ಫ್ರೈಡ್ ರೈಸ್ ಎಲ್ಲ ಮಾಡ್ತಿದ್ದಾರೆ. ಇಲ್ಲಾಂದರೆ ಆಚೆನೇ ತಿನ್ನಬೇಕಿತ್ತು ನಾವು. ಆಮೇಲೆ ಇಲ್ಲಿಂದ ನಾವು ದೇವಸ್ಥಾನಕ್ಕೆ ದೇವ್ರ ದರ್ಶನ ಮಾಡೋಣ ಅಂತೇಳಿ ಹೋಗ್ತಾಯಿದ್ದೀವಿ. ನೋಡಿ ಇಲ್ಲಿ ಎಷ್ಟು ಜನ ಇದ್ದಾರೆ ಅಂತೇಳಿ. ಅಂದರೆ ಇಲ್ಲಿ ಮಕ್ಕಳು ಡ್ಯಾನ್ಸ್ ಎಲ್ಲ ನಡೀತಿದೆ. ಒಂದು 12 ಗಂಟೆ ತನಕ ಮಕ್ಕಳು ಡ್ಯಾನ್ಸ್ ಇರುತ್ತೆ. ಅದಾದಮೇಲೆ ಆರ್ಕೆಸ್ಟ್ರಾ ಮಾಡಿದ್ದಾರೆ, ನನಗೆ ಗೊತ್ತಿಲ್ಲ. 1 ವರ್ಷ ಕಾಂತಾರ ಮೂವಿ ಹಾಕಿದ್ರು, ಫಸ್ಟ್ ಕಾಂತಾರ ರಿಲೀಸ್ ಆದ ಕಾಂತಾರ ಮೂವಿ ಹಾಕಿದ್ರು. ಅದಾದಮೇಲೆ ಆರ್ಕೆಸ್ಟ್ರಾ, ಯಕ್ಷಗಾನ, ಸತಿ ಯಕ್ಷಗಾನ ಇತ್ತು, ಈ ಸತಿ ಆರ್ಕೆಸ್ಟ್ರಾ ಇತ್ತಂತೆ. ನೋಡ್ಬಿಟ್ಟು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಅದು ಹೊಳೆ ಮಲ್ಲೇಶ್ವರ ಅಂತ ನಮ್ಮ ಮನೆಯವ್ರಿಗೆ ಹೇಳ್ತಿದ್ರು, ಹೂವಲ್ಲೇ ಅದು ಪೋಣಿಸಿ ಮಾಡಿರೋದು, ಅಷ್ಟು ಚೆನ್ನಾಗಿ ಮಾಡಿದಾರಲ್ವ ಅಂತ. ನಾವಿಲ್ಲಿಂದ ಮನೆಗೆ ಹೋದ್ವಿ. ಐ ಹೋಪ್ ಈ ವಿಡಿಯೋ ಇಷ್ಟ ಆಗುತ್ತೆ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ.